Good morning, students. Let's have one more discussion with regard to the problems on liquidation of company. When sufficient cash is not available for the payment of unsecured creditors. The two, I have taken a very important example. That is the previous question paper of Bangalore University to May 2016. This is especially asked for section B and 6 marks point of view. Arya Limited went into liquidation on 31st March 2015. They have been given. Following information is available with the liquidator ಅಂತ ಹೇಳ್ತಾ ಇದ್ದಾರೆ. Creditors amounting to rupees 75,660, of which 8,000 are preferential ಅಂತ ಹೇಳಿ. ಸೊ ಟೋಟಲ್ ಕ್ರೆಡಿಟರ್ಸ್ ಬಂದು 75,660 ಅಂತ ಹೇಳ್ತಾ ಇದ್ರೆ ಅದರಲ್ಲಿ 8,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿ. ಹಾಗಾದ್ರೆ ರಿಮೈನಿಂಗ್ ಎಷ್ಟು 67,660 ಶುಡ್ ಬಿ ಟ್ರೀಟೆಡ್ ಆಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ಬೇಕಾಗುತ್ತೆ. ಜಸ್ಟ್ ಕ್ರೆಡಿಟಾರ್ ಅಂತ ಕೊಟ್ಟಿದ್ದಾನೆ ಪ್ರಾಬ್ಲಮ್ ನಲ್ಲಿ, ಎಸ್ಪೆಷಲಿ ಇನ್ ಕೇಸ್ ಆಫ್ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ ಅಂತ ಹೇಳಿ. ಸ್ಪೆಸಿಫಿಕ್ ಆಗಿ ಏನಾದ್ರು ಪ್ರಿಫರೆನ್ಷಿಯಲ್ ಮತ್ತೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಹೇಳಿದಾನೆ ಅಂತ ಹೇಳಿದ್ರೆ ಮಾತ್ರ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಏನೂ ಹೇಳಿಲ್ಲ, ಜಸ್ಟ್ ಬ್ಲಾಂಕ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ದಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ. ಸೊ ಈ ಕ್ಯಾಟಗರಿಲಿ 8,000 ಪ್ರಿಫರೆನ್ಷಿಯಲ್ ಆಗುತ್ತೆ out of 75,660 ಅಲ್ಲಿ. ಸೊ ರಿಮೈನಿಂಗ್ 67,660 unsecured creditors ಆಗುತ್ತೆ, ಮೈಂಡ್ ಇಟ್. Then second adjustment, 6% debentures having a floating charge on the assets of the company amounted to rupees 80,000 ಅಂತ ಹೇಳ್ತಾನೆ. Debenture holders to be paid interest up to 30th September 2015 ಅಂತ ಹೇಳಿ. ಸೊ ದಿಸ್ ವಾಟ್ ಒನ್ ಮೋರ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು. 30th September 2015 ವರೆಗೂ ಅವ್ರಿಗೆ ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳ್ತಾರೆ ಲಿಕ್ವಿಡೇಷನ್ ಕಂಡೀಷನ್ಸ್ ಅಲ್ಲಿ. ಬಟ್ ಆಕ್ಚುಲ್ ಆಗಿ ಲಿಕ್ವಿಡೇಷನ್ ಆಗ್ತಾ ಇರುವಂತ ಡೇಟ್ ಯಾವುದು 31st March. ಹಾಗಾದ್ರೆ 31st March ಇಂದ 30th September ವರೆಗೂ ಎಷ್ಟು ಮಂತ್ಸ್ ಬರುತ್ತೆ? ಯು ಹ್ಯಾವ್ ಟು ಕೌಂಟ್. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನಾವು ಕೌಂಟ್ ಮಾಡಬೇಕಾಗುತ್ತೆ ಸಿನ್ಸ್ ಇಟ್ ಈಸ್ ಎಂಡ್ ಆಫ್ ದ ಮಂತ್ ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ ಇಲ್ಲಿ 6 months ಡ್ಯೂರೇಷನ್ ಬರುತ್ತೆ. ಸೊ ಡಿಬೆಂಚರ್ ಇಂಟ್ರೆಸ್ಟ್ ನ ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಅಲ್ಟಿಮೇಟ್ ಆಗಿ ವಿ ನೀಡ್ ಟು ಕನ್ಸಿಡರ್ ಫಾರ್ 6 months ಡ್ಯೂರೇಷನ್ ನ ತಗೊಳ್ಬೇಕಾಗುತ್ತೆ ಅಟ್ ದ ರೇಟ್ ಆಫ್ 6% ಆನ್ 80,000 ಡಿಬೆಂಚರ್ಸ್ ಅಂತ ಹೇಳಿ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ದೆನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ ಸ್ಟಾಕ್ 84,000, ಪ್ಲಾಂಟ್ ಅಂಡ್ ಮಿಷನರಿ 60,600 ಕೊಟ್ಟಿದ್ದಾರೆ. ಹಾಗೆ ಅಸೆಟ್ ರಿಯಲೈಸ್ಡ್ ಅನ್ನೋ ಒಂದು ಹೆಡ್ ಅಲ್ಲಿ ಕ್ಯಾಶ್ ನ 500 rupees ಕೊಟ್ಟಿದ್ದಾರೆ. ದಿಸ್ ವಾಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು. ಯೂಶುವಲ್ ಆಗಿ ಕ್ಯಾಶ್ ಔಟ್ ಆಫ್ ದ ಅಸೆಟ್ ರಿಯಲೈಸ್ಡ್ ಅನ್ನೋ ಒಂದು ಹೆಡ್ ಆಚೆ ಕೊಡ್ತಾರೆ. ಬಟ್ ಈ ಸಮ್ ಅಲ್ಲಿ ಅಸೆಟ್ ರಿಯಲೈಸ್ಡ್ ಹೆಡ್ ಅಲ್ಲೇ ಕೊಟ್ಟಿರೋದ್ರಿಂದ ಅದನ್ನು ಸಹ ನಾವಿಲ್ಲಿ ಇನ್ಕ್ಲೂಡ್ ಮಾಡಿ ತಗೊಳ್ಬೇಕಾಗುತ್ತೆ ಒಂದೇ ಹೆಡ್ ಅಲ್ಲಿ. ಅಸೆಟ್ ರಿಯಲೈಸ್ಡ್ ಅನ್ನೋ ಒಂದು ಕಾಮನ್ ಆಗಿ ಸೇ ಸ್ಟಾಕ್ ಮತ್ತೆ ಪ್ಲಾಂಟ್ ಅಂಡ್ ಮಿಷನರಿ ಹೇಗೆ ತಗೊಳ್ತೀವೋ ಹಾಗೇನೆ ಕ್ಯಾಶ್ ನ ಅಸೆಟ್ ರಿಯಲೈಸ್ಡ್ ಅನ್ನೋ ಒಂದು ಹೆಡ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಹಾಗೆ ಲಿಕ್ವಿಡೇಟರ್ ರೆಮ್ಯುನರೇಷನ್ಗೂ ಸಹ ಕೊಟ್ಟಿರುವಂತ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ಯಾಶ್ ಟು ಕನ್ಸಿಡರೇಷನ್ ಗೆ ತಗೊಳ್ಬೇಕಾಗುತ್ತೆ. ಇಟ್ ಇಸ್ ನಥಿಂಗ್ ಬಟ್ when they have been given cash under the asset realized head, liquidator remuneration on asset realized should be including cash balance ಅಂತ ಹೇಳಿ ಡಿಫಾಲ್ಟ್ ಆಗಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ. ಡಿಬೆಂಚರ್ಸ್ ವರ್ ಪೇಡ್ ಆಫ್ ಆನ್ 30th September 2015 ವಿತ್ ಇಂಟ್ರೆಸ್ಟ್ ಅಂತ ಹೇಳ್ತಿದ್ದಾರೆ. ಸೊ ಮುಂಚೆ ಇನ್ಫಾರ್ಮೇಶನ್ ಹೇಳಿದ್ದಾರೆ ಅದರಲ್ಲೂ ಸಹ ಮತ್ತೆ ವಿತ್ ಇಂಟ್ರೆಸ್ಟ್ ಅಲ್ಲಿ ಪೇಮೆಂಟ್ ಮಾಡಿ ಅಂತ ಹೇಳಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು rupees 1,902. Then and he is to be given a remuneration at 3% on amount realized ಅಂತ ಕೊಟ್ಟಿದ್ದಾನೆ. ಸೊ ಅಮೌಂಟ್ ರಿಯಲೈಸ್ಡ್ ಅಂತ ಬಂದ ಟೋಟಲ್ ಅಸೆಟ್ಸ್ ಏನ್ ರಿಯಲೈಸ್ ಆಗುತ್ತೆ ಬೇರೆ ಸೋರ್ಸಸ್ ಏನ್ ಅಮೌಂಟ್ ರಿಸೀವ್ ಮಾಡ್ತಾನೆ ಅದ್ರ ಮೇಲೆ 3% ರೆಮ್ಯುನರೇಷನ್ ಕೊಡಿ ಅಂತ ಹೇಳಿ. ಹಾಗೆ ಅಂಡ್ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರುವಂತದ್ದು. ಅಂಡರ್ಲೈನ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಮೈಂಡ್ ಇಟ್. ದೆನ್ ಪ್ರಿಪೇರ್ ಲಿಕ್ವಿಡೇಟರ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅಕೌಂಟ್ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಮುಂಚೆನೆ ಹೇಳಿದ ಹಾಗೆ ಇದು May 2016 ಬೆಂಗಳೂರು ಯೂನಿವರ್ಸಿಟಿಯ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಸಮ್ ಆಗಿರುತ್ತೆ. ಸೊ ಲೆಟ್ಸ್ ಸಿ ಹೌ ದ ಸೊಲ್ಯೂಷನ್ ಶುಡ್ ಬಿ ಕ್ಯಾರಿಡ್ ಔಟ್ ಅಂತ ಹೇಳಿ ನೋಡೋಣ. ಆ ಒಂದು ತಿಂಗಳಲ್ಲಿ ಒಂದೊಂದೇ ಇನ್ಫಾರ್ಮೇಶನ್ ನಾವು ಮೈಂಡ್ ಮಾಡಿ ಒಂದು ಸ್ಟೇಟ್ಮೆಂಟ್ ಪ್ರಕಾರವಾಗಿ ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಆರ್ ಲಿಮಿಟೆಡ್ ಅಂತ ಹೇಳ್ತಾ ಇದ್ರೆ ಅದ್ರಲ್ಲಿ ಹೇಗಿದೆ ಅಂತ ಒಂದು ಪರ್ಟಿಕ್ಯುಲರ್ ತಿಂಗಳಲ್ಲಿ ನೋಡೋಣ. ವೆರಿ ಫಸ್ಟ್ ಒನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡ್ಕೊಳ್ಬೇಕು ನಾವು ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ. ಅಸೆಟ್ಸ್ ರಿಯಲೈಸ್ಡ್ ವಾಟ್ ಎವರ್ ದ ಇನ್ಫಾರ್ಮೇಶನ್ಸ್ ದೇ ಹ್ಯಾವ್ ಬಿನ್ ಗಿವನ್ ಒನ್ ಬೈ ಒನ್ ಇನ್ನರ್ ಕಾಲಮ್ ಅಲ್ಲಿ ನೋಟ್ ಮಾಡಿ ತಗೊಳ್ಬೇಕಾಗುತ್ತೆ. ಸ್ಟಾಕ್ ಅಂತ ಹೇಳಿ ಕೊಡ್ತಾ ಇದ್ದಾನೆ. ಸ್ಟಾಕ್ ಇಟ್ ಈಸ್ 84,000 ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀರಾ. ಹಾಗೆ ನೆಕ್ಸ್ಟ್ ಒನ್ ಪ್ಲಾಂಟ್ ಅಂಡ್ ಮಿಷನರಿ ಅಂತ ಹೇಳ್ತಿದ್ದಾರೆ. ಪ್ಲಾಂಟ್ ಅಂಡ್ ಮಷಿನರಿ ಇಟ್ ಈಸ್ 60,600 rupees. ಆ 60,600 ಶುಡ್ ಬಿ ಟೇಕನ್ ಇನ್ನರ್ ಕಾಲಮ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಮತ್ತೆ ಕ್ಯಾಶ್ ಅಂತ ಹೇಳಿರೋದ್ರಿಂದ ಆ ಕ್ಯಾಶ್ ಅನ್ನು ಹೆಡ್ ಅಸೆಟ್ ರಿಯಲೈಸ್ ಹೆಡ್ ಒಳಗಡೆ ಕೊಟ್ಟಿರೋದ್ರಿಂದ ಆ ಕ್ಯಾಶ್ ಅನ್ನು ಸಹ ನಾವಿಲ್ಲಿ ಇನ್ನರ್ ಕಾಲಮ್ ಅಲ್ಲಿ ತಗೊಳ್ಬೇಕಾಗುತ್ತೆ ಅಂಡರ್ ದ ಹೆಡ್ ಅಸೆಟ್ ರಿಯಲೈಸ್. ಯೂಶುವಲ್ ಆಗಿ ಕ್ಯಾಶ್ ನಾವು ಸೆಪರೇಟ್ ರಿಸಿಟ್ ಐಟಮ್ ಆಗಿ ತಗೊಳ್ತೀವಿ. ಅಸೆಟ್ ರಿಯಲೈಸ್ಡ್ ಆದ್ಮೇಲೆ
ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕ್ ಅಂತೇಳಿ ಸಪರೇಟ್ ಐಟಮ್ ಆಗಿ ನಾವು ತಗೊಳ್ಬೇಕಾಗಿತ್ತು. ಬಟ್ ಈ ಕ್ಯಾಟಗರಿಲಿ ಅವ್ರು ಹೆಡ್ಡಿಂಗ್ ಅಲ್ಲೇ ಕೊಟ್ಟೋದ್ರಿಂದ ಇನ್ನೋ ಕಾಲಮ್ ಅಲ್ಲಿ ತಗೊಂಡು ಒಂದು ಫಿಗರ್ ನ ಔಟ್ ಆಫ್ ಕಾಲಮ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಇಟ್ ಈಸ್ 1,45,100 rupees. 1,45,100 ನ ಔಟ್ ಆಫ್ ಕಾಲಮ್ ಅಲ್ಲಿ ತಗೊಳ್ತೀರಾ. ದೆನ್ ಬೇರೆ ಯಾವುದೇ ರೀತಿಯಂತ ರಿಸಿಟ್ ಗಳು ಕೊಟ್ಟಿಲ್ಲದೆ ಇರೋದ್ರಿಂದ ಜಸ್ಟ್ ನಾವು ಡೈರೆಕ್ಟ್ ಆಗಿ ಹೋಗ್ಬೋದು. ಸೆಕೆಂಡ್ ಒನ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಗೊತ್ತು. ದೆನ್ ಥರ್ಡ್ ಒನ್ ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಂಟ್ರಿಬ್ಯೂಟರೀಸ್ ಅಂತ ಹೇಳಿ. ಕಾಂಟ್ರಿಬ್ಯೂಟರೀಸ್ ಯೂಶಲ್ ಆಗಿ ಕೊಡುವಂತ ಐಟಮ್ ಇದು, ಕೊಟ್ಟಿಲ್ಲ. ದೆನ್ ನೆಕ್ಸ್ಟ್ ಒನ್ ಅಮೌಂಟ್ ರಿಸೀವ್ಡ್ ಫ್ರಮ್ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅಂತ ಹೇಳಿ ಕೊಡ್ತಾರೆ. ಯೂಶಲ್ ಆಗಿ ಅದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ತರದ ಐಟಮ್ಸ್ ಗಳು 4 ಐಟಮ್ ನಾವು ತಗೊಳ್ಬೇಕಾಗುತ್ತೆ. ಬಟ್ ಕೊಡದೇ ಇರೋದ್ರಿಂದ ನಿಲ್ ಅಂತ ಹೇಳಿ ನಾವು ಮೆನ್ಷನ್ ಮಾಡ್ಕೊಳ್ಬಹುದು. ಬಟ್ ಫಾರ್ಮೆಟ್ ಮುಖಾಂತರವಾಗಿ ಐಟಮ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡುವಂತ ಸಂದರ್ಭದಲ್ಲಿ ಏನೇನ್ ಐಟಮ್ ಬರುತ್ತೆ ಅನ್ನೋದನ್ನೆಲ್ಲಾನು ಸಹ ನೀವು ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೀರಾ ಅಂತ ಇಟ್ ವುಡ್ ಬಿ ವೆರಿ ಯೂಸ್ಫುಲ್ ಅಂತ ಹೇಳ್ಬೋದು. ದೆನ್ ಕಮ್ ಟು ದಿಸ್ ಪೇಮೆಂಟ್ ಸೀಕ್ವೆನ್ಷಿಯಲ್ ಆರ್ಡರ್ ಗೆ ಬರೋಣ. ನಮಗೆ ಗೊತ್ತಿದೆ 9 ಸೀಕ್ವೆನ್ಷಿಯಲ್ ಆರ್ಡರ್ ಗಳನ್ನ ಈ ಲಿಕ್ವಿಡೇಟರ್ ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಫಾಲೋ ಮಾಡಬೇಕು ಅಂತ ಹೇಳಿ ಅದನ್ನ 1 by 1 ಸೀಕ್ವೆನ್ಷಿಯಲ್ ಆರ್ಡರ್ ಆಗಿ ನೋಡೋಣ ಅದಾಯ್ತು ಅಂತ ಹೇಳಿದ್ರೆ ವೆರಿ ಫಸ್ಟ್ ಒನ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಹೇಳಿ. ನನ್ನ ಒಂದು ಅಡ್ವೈಸ್ ಏನು ಅಂತ ಹೇಳಿದ್ರೆ ಇರೆಸ್ಪೆಕ್ಟಿವ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರಲಿ ಆ ಒಂದು ಐಟಮ್ಸ್ ನ ಮೆನ್ಷನ್ ಮಾಡ್ಕೊಳ್ಳಿ. ಬಿಕಾಸ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ವೈಲ್ ಕ್ಯಾಲ್ಕುಲೇಟಿಂಗ್ liquidator finance statement of an account with regard to 15 marks point of view ಅಥವಾ ಫುಲ್ಲಿ ಸಫಿಷಿಯಂಟ್ ಅಮೌಂಟ್ ಇರುವಂತ ಪ್ರಾಬ್ಲಮ್ ಗಳಿಗೆ ತುಂಬಾ ಯೂಸ್ ಆಗುತ್ತೆ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿಲ್ಲ, ನಿಲ್ ಅಂತ ಹೈಲೈಟ್ ಮಾಡ್ಕೊಳ್ತೀರಾ. ದೆನ್ ಸೆಕೆಂಡ್ ಒನ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ದಟ್ ಈಸ್ 1,902 ಅಂತ ಹೇಳ್ತಾ ಇದ್ರೆ 1,902 ಔಟ್ ಆಫ್ ಕಾಲಮ್ ಅಲ್ಲಿ ಡೈರೆಕ್ಟ್ ತಗೊಳ್ತೀರಾ. ದೆನ್ ಥರ್ಡ್ ಐಟಮ್ ದಟ್ ಈಸ್ liquidators remuneration. Very first one on assets ಅಥವಾ ಅಮೌಂಟ್ ರಿಯಲೈಸ್ ಅಂತ ಕೊಟ್ಟಿರುವಂತದ್ದು. ಆನ್ ಅಮೌಂಟ್ ರಿಯಲೈಸ್ ಮೇಲೆ 3% ಅಂತ ಹೇಳ್ತಾರೆ. ಸೊ ಆನ್ ಅಮೌಂಟ್ ರಿಯಲೈಸ್ ಅಂತ ಹೇಳಿ ಅದ್ರ ಮೇಲೆ 3% ಹೇಳಿರೋದ್ರಿಂದ ದಟ್ ಈಸ್ ಆನ್ ಅಮೌಂಟ್ ರಿಯಲೈಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಬ್ಯಾಲೆನ್ಸ್ 1,45,100 ಡೈರೆಕ್ಟ್ ಆಗಿ ತಗೊಳ್ಳಿ. 1,45,100 into 3%. So it will come 4,353. ಆ 4,353 ನ ಇನ್ನ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ತೀರಾ 4,353. Then second remuneration part is on amount payable to unsecured creditors excluding preferential creditors ಅಂತ ಹೇಳ್ತಾರೆ. On amount payable to ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ. ಸೊ ಅದು ಕ್ಯಾಲ್ಕುಲೇಟ್ ಪಾರ್ಟ್ ಅಲ್ಲಿ ನಾವು ನೋಡ್ಬೇಕಾಗಿರೋದ್ರಿಂದ ಅದನ್ನ ಬ್ಲಾಂಕ್ ಬಿಟ್ಕೊಂಡು ನೆಕ್ಸ್ಟ್ ಪೇಮೆಂಟ್ ಏನಿದೆ ಅದನ್ನ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಬಿಕಾಸ್ ಅದು ಕ್ಯಾಲ್ಕುಲೇಷನ್ ಪಾರ್ಟ್ ಬರ್ತದೆ. ಅದೇನ್ ಕ್ಯಾಲ್ಕುಲೇಷನ್ ಅಂತ ನೋಡೋಣ. ನೆಕ್ಸ್ಟ್ ಅದಕ್ಕಿಂತ ನೆಕ್ಸ್ಟ್ ಪಾರ್ಟ್ ಆಗಿ ಅಲ್ಟಿಮೇಟ್ ಆಗಿ ನೆಕ್ಸ್ಟ್ ಪೇಮೆಂಟ್ ಏನು, ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್. ಸೊ ಇಲ್ಲಿ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಂತ ಬಂದಾಗ ಅಲ್ಟಿಮೇಟ್ ಆಗಿ ಫಸ್ಟ್ ನಾವು ಅವ್ರಿಗೆ ಕೊಡ್ಬೇಕಾದಂತದ್ದು ಡಿಬೆಂಚರ್ ಇಂಟ್ರೆಸ್ಟ್ ನ ಪೇಮೆಂಟ್ ಮಾಡಬೇಕಾಗಿದೆ. ಸೊ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಂತ ಹೇಳಿದ್ರೆ ಅದಕ್ಕೆ ಅವ್ರಿಗೆ ಇಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತ ಹೇಳಿ ಪೇಮೆಂಟ್ ನ ಮಾಡಬೇಕು. ವಾಟ್ ಎವರ್ ಪ್ರಿನ್ಸಿಪಲ್ ಅಮೌಂಟ್ ಕೊಡೋದಕ್ಕಿಂತ ಮುಂಚಿತವಾಗಿ. ಸೊ ಡಿಬೆಂಚರ್ ಇಂಟ್ರೆಸ್ಟ್ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಅಂತ ಬಂದಾಗ ಫಸ್ಟ್ ಅಲ್ಲಿ ಏನ್ ಇಂಟ್ರೆಸ್ಟ್ ಇದೆ ಅಲ್ಟಿಮೇಟ್ ಆಗಿ ನಾವು ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಮೈಂಡ್ ಮಾಡಿ. ಸೊ ಡಿಬೆಂಚರ್ಸ್ ದೇ ಹ್ಯಾವಿಂಗ್ ಒಂದು ವ್ಯಾಲ್ಯೂ ದಟ್ ಈಸ್ 6% ಡಿಬೆಂಚರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜ್ ಅಂಡ್ ಅಸೆಟ್ಸ್ ಅಂತ ಹೇಳಿ ₹80,000 ಇದೆ. ಡಿಬೆಂಚರ್ಸ್ ಟು ಬಿ ಪೇಡ್ ಅಪ್ ಟು 30th September 2015 ಅಂತ ಹೇಳಿ. ಸೊ ಇಟ್ ವಿಲ್ ಕಮ್ 6 months ಅಂತ ಬರುವಂತದ್ದು ಆನ್ 80,000 6% ಅದರಲ್ಲಿ 6 months ಅಂತ ಹಾಕ್ತಿರೋದ್ರಿಂದ ಸೊ 6 divided by 12 ಅಂತ ಹೇಳಿ. ಸೊ 80,000 ಮೇಲೆ 6% ಅಲ್ಲಿ 6 ತಿಂಗಳಿಗೆ ಇಟ್ ವಿಲ್ ಕಮ್ ₹2,400. 2,400 ಇನ್ನೋ ಕಾಲಮ್ ಅಲ್ಲಿ ತಗೊಳ್ಬೇಕಾಗುತ್ತೆ. ವೈ ಇನ್ನೋ ಕಾಲಮ್ ಅಂತಂದ್ರೆ ಒಂದು ಅಮೌಂಟ್ ಏನ್ ಆಕ್ಚುಲ್ ಆಗಿ ಅವ್ರು ಕೊಡ್ತಾ ಇದ್ರು ಅದನ್ನ ನಾವಿಲ್ಲಿ ತೋರಿಸಬೇಕಾಗುತ್ತೆ. ಅದಕ್ಕೋಸ್ಕರ ದೆನ್ ನೆಕ್ಸ್ಟ್ ಒನ್ ಡಿಬೆಂಚರ್ಸ್ ಅಮೌಂಟ್ ನ ಕೊಡಬೇಕಾಗುತ್ತೆ. ಡಿಬೆಂಚರ್ ಹೋಲ್ಡರ್ಸ್ ಗೆ ಡಿಬೆಂಚರ್ ಪ್ರಿನ್ಸಿಪಲ್ ಅಮೌಂಟ್ ದಟ್ ಈಸ್ 80,000. ಆ 80,000 ಸಹ ಇನ್ನೋ ಕಾಲಮ್ ಅಲ್ಲಿ ಹಾಗೆ ಮೆನ್ಷನ್ ಮಾಡ್ಕೊಳ್ತೀರಾ. ಸೊ ಟೋಟಲ್ ಆಫ್ ದೀಸ್ ಟು ಶುಡ್ ಬಿ ಟೇಕನ್ ಔಟ್ ಆಫ್ ಕಾಲಮ್ ಅಲ್ಲಿ ಒಂದು ಫಿಗರ್ ಆಗಿ ರೆಪ್ರೆಸೆಂಟೇಷನ್ ಮಾಡ್ಕೊಳ್ಳಿ. ದಟ್ ಈಸ್ 82,400. 82,400 rupees ನ ಔಟ್ ಆಫ್ ಕಾಲಮ್ ಆಗಿ ಡಿಬೆಂಚರ್ ಹೋಲ್ಡರ್ಸ್ ಗೆ ಪೇಮೆಂಟ್ ಮಾಡ್ತಾ ಇರೋದು ಅಂತ ಹೇಳಿ ಔಟ್ ಆಫ್ ಕಾಲಮ್ ಅಲ್ಲಿ ತಗೊಳ್ತೀರಾ. ದ ನೆಕ್ಸ್ಟ್ ಒನ್
ಪೇಮೆಂಟ್ ಅಂತ ಬಂದಾಗ ಪೇಮೆಂಟ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತ ಹೇಳಿ. ಸೊ ಪೇಮೆಂಟ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಈ ಒಂದು ಕಾಲಮ್ ಅಲ್ಲಿ ದೇ ಹ್ಯಾವ್ ಬಿನ್ ಗಿವನ್ 8,000 rupees. ಸೊ ಆ ಒಂದು 8,000 rupees ನ ಔಟರ್ ಕಾಲಮ್ ಅಲ್ಲಿ ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡಿ. The next sequential payment is payment to unsecured creditors. Unsecured creditors ಇಲ್ಲಿ ಆಕ್ಚುಲ್ ಆಗಿ ಅವ್ರು ಕೊಡ್ಬೇಕಂತ ಅಮೌಂಟ್ ಎಷ್ಟು ಒಂದು ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿ, ದಟ್ ಈಸ್ 67,660. 67,660. ವೈ ವಿ ಸಪೋಸ್ ಟು ಎಂಟರ್ ಇನ್ ಬ್ರಾಕೆಟ್ ಅಲ್ಲಿ ಅಂತ ಹೇಳಿದ್ರೆ, ಬಿಕಾಸ್ ಅಷ್ಟು ಅಮೌಂಟ್ ಇದೆಯಾ ಅವ್ರಿಗೆ ಪೇಮೆಂಟ್ ಮಾಡೋದಕ್ಕೆ ಆಫ್ಟರ್ ಮೇಕಿಂಗ್ ಆಲ್ ದಿಸ್ ಪೇಮೆಂಟ್ಸ್ ಅಂತ ಹೇಳಿ ಒಂದು ವರ್ಕಿಂಗ್ ನೋಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ತೀರಾ. ದೆನ್ ವಿ ಸಪೋಸ್ ಟು ಸಿ ದಟ್ ಪರ್ಟಿಕ್ಯುಲರ್ ವರ್ಕಿಂಗ್ ನೋಟ್ ನೋಡ್ಕೊಳ್ಳುವಂತ ಸಂದರ್ಭದಲ್ಲಿ ವರ್ಕಿಂಗ್ ನೋಟ್ ನೋಡಿ, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲಬಲ್ ಫಾರ್ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅವ್ರಿಗೆ ಎಷ್ಟು ಅಮೌಂಟ್ ಇದೆ ಅನ್ನೋದ್ರ ಬಗ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ವಾಟ್ ಎವರ್ ದ ಟೋಟಲ್ ರಿಸಿಟ್ ದೇ ಹ್ಯಾವ್ ಬಿನ್ ರಿಸೀವ್ಡ್ ಔಟ್ ಆಫ್ ವೇರಿಯಸ್ ಸೋರ್ಸಸ್ ಪ್ಲಸ್ 1 by 1 ಪೇಮೆಂಟ್ ಅವ್ರು ಇಲ್ಲಿವರೆಗೂ ಮಾಡಿರುವಂತ ಎಲ್ಲಾ ಪೇಮೆಂಟ್ಸ್ ಅನ್ನ ಲೆಸ್ ಮಾಡಿ ತಗೊಳ್ಬೇಕಾಗುತ್ತೆ. ಸೊ ಆ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಅಸೆಟ್ ರಿಯಲೈಸ್ಡ್ ಅಂತ ಹೇಳಿ ಡೈರೆಕ್ಟ್ ಒಂದು ಲಂಸಮ್ ಅಮೌಂಟ್ ಅನ್ನ ಕೊಟ್ಟಿರೋದ್ರಿಂದ ಒಂದು ಲಂಸಮ್ ಅಮೌಂಟ್ ನ ತಗೊಳ್ಳಿ 1,45,100. ಬೇರೆ ಯಾವುದೇ ರೀತಿಯಂತ ಸೋರ್ಸಸ್ ಇಲ್ಲ. ಸೊ ಟೋಟಲ್ 1,45,100 ಔಟ್ ಕಾಲಮ್ ತಗೊಳ್ತೀರಾ. ಲೆಸ್ ಆಲ್ ದ ಪರ್ಟಿಕ್ಯುಲರ್ ಪೇಮೆಂಟ್ಸ್ ಅಲ್ಲಿ ಕೊಟ್ಟಿರುವಂತ ಎಲ್ಲಾ ರೀತಿಯಂತ ಪೇಮೆಂಟ್ಸ್ ಲೆಸ್ ಮಾಡಿ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಈ ಪ್ರಾಬ್ಲಮ್ ಅಲ್ಲಿ ಅಲ್ಟಿಮೇಟ್ ಆಗಿ ಇಲ್ಲಿದೆ. ದೆನ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1,902 and liquidators remuneration only on assets ಅಥವಾ ಅಮೌಂಟ್ ರಿಯಲೈಸ್ಡ್ ಮೇಲೆ ಇರುವಂತದ್ದು 4,353 ಅಮೌಂಟ್ ಅನ್ನ ತಗೊಳ್ತೀರಾ. ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡ್ತಿರುವಂತದ್ದು ಟೋಟಲ್ ಅಮೌಂಟ್ ದಟ್ ಈಸ್ 82,400 ಪೇಮೆಂಟ್ ಮಾಡಿ. ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರೋದ್ರಿಂದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನು ಸಹ ನಾವಿಲ್ಲಿ ಲೆಸ್ ಮಾಡಿ ತಗೊಳ್ಬೇಕಾಗುತ್ತೆ. ದಟ್ ಈಸ್ 8,000. ಟೋಟಲ್ ಆಫ್ ಆಲ್ ದೀಸ್ ಐಟಮ್ಸ್ ವಿಲ್ ಕಮ್ ಈ ಎಲ್ಲಾ ಇನ್ನರ್ ಕಾಲಮ್ ಅಮೌಂಟ್ ನ ಟೋಟಲ್ ಮಾಡಿ ಔಟರ್ ಕಾಲಮ್ ಗೆ ಒಂದು ಫಿಗರ್ ತಗೊಳ್ಳಿ, ದಟ್ ಈಸ್ 96,655. ಸೊ ಡಿಡಕ್ಟ್ 1,45,100 ಅಲ್ಲಿ 96,655 ನ ಲೆಸ್ ಮಾಡಿದೀವಿ ಅಂತ ಹೇಳಿದ್ರೆ ವಿ ವಿಲ್ ಗೆಟ್ 48,445. ಸೊ 48,445 ಇಟ್ ಈಸ್ ಇನ್ಕ್ಲೂಡಿಂಗ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕೊಡ್ಬೇಕಂತ ಒಂದು ಪೋರ್ಷನ್ ಇನ್ಕ್ಲೂಡ್ ಆಗಿರೋದ್ರಿಂದ ಆ ಅಮೌಂಟ್ ನ ಲೆಸ್ ಮಾಡ್ಕೊಳ್ತಾರೆ ಈಗ. ಸೊ ದಟ್ ಈಸ್ ಎಷ್ಟು ಅಮೌಂಟ್ ಅದು 48,445. 445 into they have been given 2% remuneration ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಇನ್ಸಫಿಷಿಯಂಟ್ ಕ್ಯಾಟಗರಿ ಆಗಿರೋದ್ರಿಂದ ಆಕ್ಚುಲ್ ಆಗಿ ನಾವು ಕೊಡ್ಬೇಕಾದ ಅಮೌಂಟ್ ಎಷ್ಟು 67,660, ಬಟ್ ದೇ ಆರ್ ಹ್ಯಾವಿಂಗ್ 48,445 ಆಗಿರೋದ್ರಿಂದ ಡಿವೈಡೆಡ್ ಬೈ 102. ಸೊ ಇನ್ಸಫಿಷಿಯಂಟ್ ಕೇಸ್ ಕ್ಯಾಟಗರಿ ಆಗಿರೋದ್ರಿಂದ ನಾವು 102 ತಗೊಳ್ತೀರಾ. ಇಟ್ ವಿಲ್ ಕಮ್ 950. ಸೊ ಟೋಟಲ್ ಆಫ್ ದೀಸ್ ಟು 4,353 ಪ್ಲಸ್ 950 ಟೋಟಲ್ ಮಾಡಿ ಒಂದು ಫಿಗರ್ ಔಟ್ ಆಫ್ ಕಾಲಮ್ ಅಲ್ಲಿ ತಗೊಳ್ಳಿ. ಇಟ್ ವಿಲ್ ಕಮ್ 5,303. 5,303. ನಾವು ಅಲ್ಟಿಮೇಟ್ ಆಗಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಷ್ಟು ಇಲ್ಲಿಗೆ ಕ್ಲೋಸ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಫಿಶಿಯಂಟ್ ಅಮೌಂಟ್ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಪೇಮೆಂಟ್ ಮಾಡೋದಕ್ಕೆ ಇಷ್ಟಕ್ಕೆ ಸ್ಟೇಟ್ಮೆಂಟ್ ನ ಕ್ಲೋಸ್ ಮಾಡ್ಕೊಳ್ತೀರಾ. ಸೊ ಈಗ ಬ್ಯಾಲೆನ್ಸ್ ಫಿಗರ್ ಅಂತ ಹೇಳಿ ಬ್ಯಾಲೆನ್ಸ್ ಫಿಗರ್ ಮಾಡಿ ಅದೆಷ್ಟು ಅಮೌಂಟ್ ಬರುತ್ತೆ ನೋಡುವ. ಟೋಟಲ್ ಆಫ್ ಲೆಫ್ಟ್ ಹ್ಯಾಂಡ್ ಸೈಡ್ 1,45,100. Right side also it is 1,45,100. So deduct 1 by 1, 1,902, 5,303, 82,400. Then preferential creditors 8,000. The balance will come. Idella balance figure will come 47,495. 47,495. So ultimate ಆಗಿ ನಮ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರುವಂತ ಎಲ್ಲಾ ರೀತಿಯಂತ ಒಂದು ಪೇಮೆಂಟ್ಸ್ ಗಳನ್ನ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲೇ ಲೆಸ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ, ಪೇಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆ ಪೇಮೆಂಟ್ ಅಲ್ಲಿ ಏನ್ ಅಮೌಂಟ್ ಅವೈಲಬಿಲಿಟಿ ಇದೆಯೋ ಅದನ್ನ ನಾವಿಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಪೇಮೆಂಟ್ ನ ಮಾಡ್ಬೇಕು. ಅದಕ್ಕೆ ಅಲ್ಟಿಮೇಟ್ ಆಗಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ ಮೆನ್ಷನ್ ಮಾಡ್ತೀರಾ. ವೈ ದಿ ಸ್ಪೆಸಿಫಿಕ್ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನೋ ವರ್ಡ್ ಅಂತ ಹೇಳಿದ್ರೆ, ಬಿಕಾಸ್ ಲಿಕ್ವಿಡೇಟರ್ ಈಸ್ ಸಪೋಸ್ ಟು ಪೇ 67,660, ಬಟ್ ಹಿಯರ್ he is only having 47,495 ಆಗಿರೋದ್ರಿಂದ ಬ್ಯಾಲೆನ್ಸ್ ಫಿಗರ್ ಅಂತ ಹೇಳಿ ಮೆನ್ಷನ್ ಮಾಡ್ತೀರಾ. ಒನ್ ಮೋರ್ ಅಡಿಷನಲ್ ಕ್ಯಾಲ್ಕುಲೇಷನ್, ಒಂದು ರೂಪಿಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಎಷ್ಟು ಅಮೌಂಟ್ ಕೊಡೋದಕ್ಕೆ ಸಾಧ್ಯ ಆಯಿತು ಅನ್ನೋ ಕ್ಯಾಲ್ಕುಲೇಷನ್ ಮಾಡಬೇಕು. ಇಟ್ಸ್ ವೆರಿ ಸಿಂಪಲ್. 47,495 ಡಿವೈಡೆಡ್ ಬೈ ಆಕ್ಚುಲ್ ಅಮೌಂಟ್ ಕೊಡಬೇಕಾದಂತ ಅಮೌಂಟ್ ಎಷ್ಟು 67,660. ಸೊ ಡಿವೈಡೆಡ್ ಬೈ ಮಾಡಿ ಇಟ್ ವಿಲ್ ಕಮ್ ರೂಪಿ 0.7. ಸೊ ಇನ್ ದ ಸೆನ್ಸ್
ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಫಾರ್ ಎವ್ರಿ ರುಪಿ ಈಸ್ ರಿಸೀವಿಂಗ್ ಓನ್ಲಿ 70 ಪೈಸೆ ಅಂತ ಹೇಳಿ ಲಿಕ್ವಿಡೇಟರ್ ಅವನಿಗೆ 1 ರೂಪಾಯಿ ಬದಲಾಗಿ 70 ಪೈಸೆ ಕೊಡೋದಕ್ಕೆ ಅವೈಲಬಿಲಿಟಿ ಇದೆ ಅಂತ ಹೇಳಿ ಈ ಒಂದು ಸೊಲ್ಯೂಷನ್ ತಿಳ್ಕೊಳ್ತೀರಾ. ದಿಸ್ ಇಸ್ ವಾಟ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅನ್ ಅಕೌಂಟ್ ಅಂತ ಹೇಳಿ ತಿಳ್ಕೊಳ್ಳಿ. ಸೊ ತುಂಬಾ ಈಸಿಯೆಸ್ಟ್ ಆದಂತ ಕಾನ್ಸೆಪ್ಟ್, ಆರಾಮ್ಸೆ ಇದನ್ನ ಫಾಲೋ ಮಾಡ್ಕೊಳ್ಳಿ. ಬಟ್ ವಿ ಸಪೋಸ್ ಟು ಬಿ ವೆರಿ ಮಚ್ ಕೇರ್ಫುಲ್ ಎಲ್ಲಿ ಅಂತ ಹೇಳಿದ್ರೆ ಆ ಸೀಕ್ವೆನ್ಷಿಯಲ್ ಆರ್ಡರ್ ಗಳನ್ನ ಪೇಮೆಂಟ್ ಮಾಡೋದ್ರ ಬಗ್ಗೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡು ಪೇಮೆಂಟ್ ನ ಮಾಡ್ಬೇಕಾಗಿರುತ್ತೆ. ದಟ್ಸ್ ಆಲ್. ಥ್ಯಾಂಕ್ ಯು.